ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಕ್ಯಾಲ್ಕುಲೇಷನ್ಸ್ ಬಗ್ಗೆ. ಸೊ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ನಾವು ತುಂಬ ಥರದ ಕ್ಯಾಲ್ಕುಲೇಷನ್ಗಳನ್ನ ಮಾಡ್ತೇವೆ. ಅದರಲ್ಲಿ ಲಾಜಿಸ್ಟಿಕ್ಸ್ ಇರ್ಬೋದು, ವೇಟ್ಸ್ ಇರ್ಬೋದು, ಪ್ಯಾಲೆಟ್ಸ್ ಇರ್ಬೋದು, ಪ್ರತಿಯೊಂದು. ಸೊ ಇವಾಗ ನಾವು ಮ್ಯಾಥ್ಸಲ್ಲಿ ಎಷ್ಟು ಚೆನ್ನಾಗಿದ್ವಿ ಸ್ಕೂಲು ಕಾಲೇಜಸಲ್ಲಿ, ಅದು ನಮ್ಮ ವಿಷಯಗಳು. ಬಟ್ ಆದರೆ ಏನಾಗುತ್ತೆ, ಕೆಲವೊಂದು ಸಾರಿ ನಾವು ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡಿರ್ಬೋದು, ನಮ್ಮ ಮ್ಯಾಥಮೆಟಿಕ್ಸ್ ಚೆನ್ನಾಗಿರ್ಬೋದು, ಬಟ್ ಲಾಜಿಸ್ಟಿಕ್ಸಲ್ಲಿ ಬಂದಾಗ ಕೆಲವೊಂದು ಕ್ಯಾಲ್ಕುಲೇಷನ್ಗಳು ನಮಗೆ ಗೊತ್ತಿಲ್ಲದೆ ಹೋದರೆ ಅಥವಾ ಕೆಲವೊಂದು ನಾವು ಏನಾದರೂ ತಪ್ಪುಗಳನ್ನ ಮಾಡಿಬಿಟ್ರೆ ಇಲ್ಲಿ ನಾವು ಲಕ್ಷಗಟ್ಟಲೆ ದುಡ್ಡು ಹಾಕಿದಾಗ ತುಂಬ ರಿಸ್ಕ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ಈ ಥರದ ವೆಬ್ಸೈಟ್ಗಳಾಗಿರ್ಬೋದು ಅಥವಾ ಫ್ರೀ ಕ್ಯಾಲ್ಕುಲೇಟರ್ಸ್ ಆಗಿರ್ಬೋದು ಅಥವಾ ಫ್ರೀ ಮಾಡೆಲ್ಸ್ ನೀವೇ ಆಗಿ ಏನಾದರೂ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದೊಂದು ಫ್ರೀ ವೆಬ್ಸೈಟ್ ಇದೆ, ಓಮ್ನಿ ಕ್ಯಾಲ್ಕುಲೇಟರ್, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಇದನ್ನು ನೀವು ಇಲ್ಲಿ ಟ್ರೈ ಮಾಡೋಣ. ಸೊ ಇಲ್ಲಿ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ಲಾಜಿಸ್ಟಿಕ್ಸ್ ಪ್ರೈಮರಿ ಅಲ್ಲ. ಸೊ ಬೇರೆ ಜನ ಬೇರೆ ಥರದ್ದು ಕ್ಯಾಲ್ಕುಲೇಟರ್ಸ್ ಯೂಸ್ ಮಾಡ್ತಾರೆ, ಬಟ್ ಸ್ಟಿಲ್ ಲಾಜಿಸ್ಟಿಕ್ಸ್ ನಾವು ಯೂಸ್ ಮಾಡೋಣ. ಸೊ ಇಲ್ಲಿ ನಮಗೆ ಬೇಕಾಗಿರೋದು CBM ಕ್ಯಾಲ್ಕುಲೇಟರ್. ಸೊ ಆ್ಯಡ್ಸ್ಗಳು ಬರ್ತಾ ಇರುತ್ತೆ, ದಯಮಾಡಿ ಯಾವುದೇ ಥರದ ಆ್ಯಡ್ಸ್ಗಳನ್ನ ಕ್ಲಿಕ್ ಮಾಡಬೇಡಿ. ಯಾವ ಆ್ಯಡಲ್ಲಿ ಏನು ಲಿಂಕ್ ಇರುತ್ತೋ ನಮ್ಗೆ ಐಡಿಯಾ ಇರಲ್ಲ, ಬಟ್ ಸ್ಟಿಲ್ ನೀವು ನಿಮ್ಮ ಕೆಲಸ ಏನಿದೆ, ಯಾಕೆ ಈ ವೆಬ್ಸೈಟಿಗೆ ಬಂದಿರೋ ಅದನ್ನಷ್ಟು ಮಾಡಿಕೊಂಡು ನೀವು ಹೊರಗಡೆ ಹೋಗ್ಬೋದು. ಸೊ ಇಲ್ಲಿ ಲೆಂತಲ್ಲಿ ಇವಾಗ ನಾನೇನು ಮಾಡ್ತಾ ಇದ್ದೇನೆ, ನನ್ನ CBM ಕ್ಯಾಲ್ಕುಲೇಟ್ ಮಾಡ್ತೇನೆ, ಯಾಕೆಂದರೆ ನನಗೆ ಇವಾಗ ವಾಲ್ಯೂಮೆಟ್ರಿಕ್ ಸೈಜ್ ಬೇಕು. ಸೊ ಇವಾಗ ಏನಾಗುತ್ತೆ, ನನ್ನ ಒಂದು ಲೆಂತ್ ಬಂದು 12 cm ಇದೆ, ಅಥವಾ ಒಂದು 15 cm ಅಂತ ಹೇಳ್ಕೊಳ್ಳೋಣ, ಸೆಂಟಿಮೀಟರ್ ಲೆಂತ್ ಬಂದು 15 cm, ವಿಡ್ತ್ ಬಂದು 15 cm, ಹೈಟ್ ಬಂದು 15 cm. ಸೊ ಮೂರು ಸೈಡಲ್ಲಿ ಸೆಂಟಿಮೀಟರ್ಸಲ್ಲಿ 15 ಇದೆ. ವೆಯ್ಟ್ ಬಂದು ನಾನೇನು ಮಾಡ್ತೇನೆ, 1 kg ಹಾಕ್ತೇನೆ. ಸೊ ಕ್ವಾಂಟಿಟಿ ಬಂದು ಒಂದು 20,000 ಹಾಕ್ತೇನೆ. ಓಕೆ. ಸೊ ಈ ವಾಲ್ಯೂಮ್ನ ನನಗೆ ಇವಾಗ CBM ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಟೋಟಲ್ ವಾಲ್ಯೂಮ್ ಬರುತ್ತೆ, ಇಲ್ಲಿ ನಿಮಗೆ ಟೋಟಲ್ ವೇಟ್ ಬರುತ್ತೆ. ಯಾಕಂದರೆ 1 kg ಅಲ್ಲ, 1 kg ಇಂಟು 20,000. ಬಾಕ್ಸಸ್ ಎಷ್ಟೇ ಇರ್ಬೋದು, ಬಾಕ್ಸಸ್ ಸೈಜ್ ಏನಾದರೂ ಇದ್ದರೂ ಕೂಡ ನಮ್ಮ ವೇಟ್ಗಳು ಚೇಂಜ್ ಆಗಲ್ಲ. ವಾಲ್ಯೂಮೆಟ್ರಿಕ್ ವೇಟ್ ಬಂದು 13,500 ಇದೆ. ಸೊ ಈ ವಾಲ್ಯೂಮೆಟ್ರಿಕ್ ವೇಟ್ಗಳನ್ನ ನಾವು ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ನಾನು ಕಂಟೈನರ್ ಟೈಮಲ್ಲೂ ಹೇಳಿದ್ದೆ ನಿಮಗೆ. ಕಂಟೈನರ್ ವೀಡಿಯೋ ನೋಡಿಲ್ಲ ಅಂದರೆ ಕಂಟೈನರ್ ವೀಡಿಯೋ ಕೂಡ ಹೋಗ್ಬಿಟ್ಟು ನೋಡಿ. ಸೊ ವಾಲ್ಯೂಮೆಟ್ರಿಕ್ ವೇಟಲ್ಲಿ ಏನಾಗುತ್ತೆ, ಲೆಂತ್ ಬ್ರೆತ್ ಹೈಟ್ ತೊಗೊಂಡು ಅದನ್ನು ಡಿವೈಡ್ ಮಾಡ್ತಾರೆ ಬೈ 5,000 ಆರ್ 6,000. ಅದು ಏರ್ಲೈನಿಂದ ಅವರ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಎವ್ರಿ ಏರ್ಲೈನ್ ಸ್ವಲ್ಪ ಬೇರೆ ಬೇರೆ ಥರ ಆಪ್ರೇಟ್ ಮಾಡ್ತಾರೆ. ಅದನ್ನು ಕೇಳಿಕೊಂಡು ನೀವು ಯಾವ ನಂಬರಿಂದ ಡಿವೈಡ್ ಮಾಡಬೇಕು ಅದನ್ನು ನೋಡಿಕೊಂಡ್ರೆ ನಿಮಗೆ ವಾಲ್ಯೂಮೆಟ್ರಿಕ್ ವೇಟ್ ಸಿಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಹತ್ರ ಒಂದು ಪ್ರೈಸ್ ಚಾರ್ಟ್ ಇರುತ್ತೆ, ಏರ್ಲೈನ್ಸ್ ಕೊಟ್ಟಿರೋದು. ವಾಲ್ಯೂಮೆಟ್ರಿಕ್ಲಿ ನೀವು ಯಾವ ಕ್ಯಾಟಗರಿಯಲ್ಲಿ ಫಾಲೋ ಆಗ್ತೀರಾ, ಸೊ ಅದು ನಿಮ್ಮ ಆ್ಯಕ್ಚುಯಲ್ ವೇಟ್ ಇರ್ಬೋದು ಅಥವಾ ವಾಲ್ಯೂಮೆಟ್ರಿಕ್ ವೇಟ್ ಇರ್ಬೋದು, ಯಾವುದು ಹೆಚ್ಚಿಗೆ ಇದೆ ಅದನ್ನು ತೊಗೊಂಡು ಅವರು ತಮ್ಮ ಪ್ರೈಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಅದನ್ನು ನೀವು ಪ್ರಾಪರ್ಲಿ ತಿಳ್ಕೊಬೇಕು. ನೆಕ್ಸ್ಟ್ ಬರೋದೇನು ಇಂಪಾರ್ಟೆಂಟು, ಸೊ ಇವಾಗ 20 feet ಕಂಟೈನರ್ ನಾನು ಕಳಿಸ್ತಾ ಇದ್ದೇನೆ. ಸೊ 20 feet ಕಂಟೈನರಲ್ಲಿ CBM ನಾನು 5,000 ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇನೆ. ಇಲ್ಲಾಂದರೆ ನಾವು 6,000 ಕೂಡ ಮಾಡ್ಕೊಳ್ಬೋದು ಬೇಕಂದರೆ. ಸೊ ವಾಲ್ಯೂಮೆಟ್ರಿಕ್ ಇಲ್ಲಿ ವೇಟ್ ಚೇಂಜ್ ಆಗುತ್ತೆ. ಸೊ 6,000 ಮಾಡಿಕೊಂಡ್ರು ಕೂಡ ಇಲ್ಲಿ ನನಗೆ ಕಾಟನ್ ಬಾಕ್ಸಸ್ ಎಷ್ಟು ಲೋಡ್ ಆಗುತ್ತೆ ಅಂದರೆ ಅರೌಂಡ್ 9,774. ಸೊ ಇವಾಗ 10,000 ನಾನು ಬಾಕ್ಸಸ್ ಕೊಟೇಶನ್ ಕಳಿಸಿದ್ದೇನೆ. 10,000 ಬಾಕ್ಸಸ್ ಹೋಗಲ್ಲ, ಯಾಕೆಂದರೆ ಈ ಸೈಜ್ಗಳಲ್ಲಿ ಈ ಕಂಟೈನರಲ್ಲಿ ಒಂದು ಸ್ಟ್ಯಾಂಡರ್ಡ್ 20 feet ಕಂಟೈನರಲ್ಲಿ ಬರೀ ನಾವು 9,774 ಮಾತ್ರ ಲೋಡ್ ಮಾಡೋಕ್ಕಾಗತ್ತೆ. ಅವಾಗ ನಾವೇನಾದರೂ ಎಕ್ಸ್ಟ್ರಾ ಲೋಡ್ ಮಾಡೋಕ್ಕೆ ಹೋದರೆ ಆಬ್ವಿಯಸ್ಲಿ ಜಾಗ ಅಂತೂ ಇರಲ್ಲ, ಯಾಕೆಂದರೆ ವಾಲ್ಯೂಮೆಟ್ರಿಕ್ ವೇಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಇವಾಗ ನನ್ನ ಬಾಕ್ಸಸ್ಗಳು ಕೂತ್ಕೊಂಡ್ಮೇಲೆ ಎಲ್ಲೂ ಜಾಗ ಇಲ್ಲದೆ ಇರೋದಕ್ಕೆ ಆ 300 ಬಾಕ್ಸಸ್ ಏನಿರುತ್ತೆ ಅದನ್ನು ನಾವು ಇಳಿಸ್ಕೋಬೇಕಾಗತ್ತೆ. ಸೊ ಅದ್ರ ವಿಷಯಕ್ಕೆ ನಿಮ್ಗೇನಾಗುತ್ತೆ, ಆಟೋಮೆಟಿಕ್ಲಿ ತೊಂದರೆ ಅಂತೂ ಆಗೋದೆ. ಯಾಕೆಂದರೆ ಇನ್ವಾಯ್ಸಲ್ಲಿ ನೀವು ಬಂದಿರೋ ಆರ್ಡರ್, ನೀವು ಸೈನ್ ಮಾಡಿರೋ ಸೇಲ್ಸ್ ಅಗ್ರಿಮೆಂಟ್, ಅದರ ಮುಂದೆ ನೀವು ತೊಗೊಂಡಿರೋಂಥ ಪೇಮೆಂಟ್ಗಳು 10,000 ಬಾಕ್ಸಸ್ಗೆ. ಬಟ್ ಇಲ್ಲಿ ನೀವು 9,774 ಬಾಕ್ಸಸ್ಗಳನ್ನ ಮಾತ್ರ ನೀವು ಲೋಡ್ ಮಾಡ್ಬೋದು. ಆವಾಗ ನಿಮಗೆ ಉಳಿದಿರೋ ಬಾಕ್ಸಸ್ದು ದುಡ್ಡಾದರೂ ವಾಪಸ್ ಕೊಡಬೇಕು, ಇಲ್ಲಾಂದರೆ ನೆಕ್ಸ್ಟ್ ಆರ್ಡರ್ಗೆ ಆದರೂ ಅಡ್ಜಸ್ಟ್ ಮಾಡಬೇಕು. ಸೊ ಆ ಥರದ ತೊಂದರೆಗಳನ್ನ ನೀವು ಅವಾಯ್ಡ್ ಮಾಡಬೇಕಂದ್ರೆ ನೀವು ಬೆಸ್ಟ್ ಮಾಡಬೇಕಾಗಿರೋ ಕೆಲಸ ಏನು, ಈ ಥರ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳಿ. ನೀವು ಯಾವ ಬಾಕ್ಸು ಯಾವ ಸೈಜಸಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀರ ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದರ ವೇಟ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕ್ವಾಂಟಿಟಿ ಏನಿದೆ, ಎಷ್ಟು ಬಾಕ್ಸಸ್ಗಳನ್ನ ಕಳಿಸ್ಬೇಕು ಅಂದ್ಕೊಂಡಿದ್ದೀರಾ ಅಥವಾ ಏನು ಕ್ವಾಂಟಿಟೀಸ್ ಇದೆ ಅದನ್ನು ಪ್ರಾಪರಾಗಿ ಅದನ್ನು ಮೆನ್ಷನ್ ಮಾಡ್ತೀರಾ. ಅದಾದ ಮೇಲೆ ನೀವು ಇಲ್ಲೆಲ್ಲ ಚೆಕ್ ಮಾಡ್ಬೋದು. ಆದರೆ ಈಗ ನನ್ನ ಕ್ವಾಂಟಿಟಿ ಬಂದು 20,000 ಇದೆ. ಇವಾಗ ನಾನೇನು ಮಾಡ್ತೇನೆ, ಅದನ್ನು 10,000ಕ್ಕೆ ಹಾಕ್ತೇನೆ. ಸೊ ನನ್ನ 10,000 ಕ್ವಾಂಟಿಟಿ ಬಾಕ್ಸಸ್ ಅಂತ ಅಂದ್ಕೊಳ್ಳೋಣ. ಈಗಲೂ ಕೂಡ ಇಷ್ಟೇ ಇದೆ. ಆದರೆ 9,794 ಮಾಡೋವರೆಗೂ ನನಗೆ ಎಕ್ಸ್ಟ್ರಾ ಬಾಕ್ಸಸ್ಗಳು ಉಳಿದಿರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ಬೋದು, ಇವಾಗ ನಾನು 20,000 ನಾನು ಮುಂಚೆ ಏನು ಕ್ಯಾಲ್ಕುಲೇಟ್ ಮಾಡಿದ್ದೆ ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೇನೆ. ಇವತ್ತಿನ ಟೈಮಲ್ಲಿ ನನ್ನ CBM ಬಂದು 6,000 ಆಗುತ್ತೆ. ಇಲ್ಲಿ ನಾನೇನು ಮಾಡ್ತೇನೆ, ಇಲ್ಲಿ 40 feet ಕಂಟೈನರ್ಸ್ ತೊಗೊಳ್ತೇನೆ. 40 feet ಕಂಟೈನರ್ಸಲ್ಲಿ ನನ್ನ 19,716ವರೆಗೂ ಲೋಡ್ ಆಗುತ್ತೆ. ಇವಾಗ ನಂದಿರೋದು 20,000. ಅದಕ್ಕೆ ನಾನೇನು ಮಾಡ್ತೇನೆ, ಕ್ಲೈಂಟಿಗೆ ಹೇಳೋದು
ಸರ್ 20,000 ಬಾಕ್ಸಸ್ ಆಗಲ್ಲ, ಇದು ಮ್ಯಾಕ್ಸಿಮಮ್ ಲೋಡ್ ಬಾಕ್ಸಸ್ ಹೋಗೋದು, ಸೊ ನಾವು ಈ ಕೊಟೇಷನ್ನ ಇದೇ ಅಮೌಂಟಿಗೆ ಕಳಿಸ್ತೇವೆ. ಸೊ ಹಾಗಾಗಿ ನೀವು ಪ್ರತಿ ಸರಿ ಏನಾಗುತ್ತೆ, ಎಕ್ಸಾಕ್ಟ್ ರೌಂಡ್ ಅಪ್ ಮಾಡೋಕ್ಕಾಗಲ್ಲ ಎಕ್ಸ್ಪೋರ್ಟಲ್ಲಿ. ತುಂಬ ಲಾಜಿಸ್ಟಿಕ್ಗಳನ್ನ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಕೊಟೇಷನ್ ಆಗಿರ್ಬೋದು ಅಥವಾ ಪ್ರೈಸಸ್ಗಳನ್ನಾಗಿರ್ಬೋದು ನೀವು ಕ್ಲೈಂಟ್ಗಳಿಗೆ ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ನೀವು ರೌಂಡ್ ಮಾಡೋಕ್ಕೆ ಹೋಗ್ಬಿಡ್ತೀರಾ, ಅದು ರೌಂಡ್ ಮಾಡೋ ಇದರಲ್ಲಿ ಸೊ ಸ್ವಲ್ಪ ಕಡಿಮೆ ನೀವು ರೌಂಡ್ ಮಾಡಿದರೆ ತೊಂದರೆ ಇಲ್ಲ. ಈ 16 ಬದಲು ಈ 1700 ಮಾಡಿದ್ರು ಕೂಡ ತೊಂದರೆ ಇಲ್ಲ, ಬಾಕ್ಸಸ್ಗಳು ಎಂಟಿ ಹೋಗುತ್ತೆ. ಬಟ್ ಯಾವಾಗ ನೀವು ಫುಲ್ಲಿ ಆಪ್ಟಮೈಸ್ ಮಾಡ್ಬೋದು, ಯಾಕೆ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ದರೆ ಇದನ್ನು ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇವಾಗ ನಿಮ್ಮ CH ಆಗಿರ್ಬೋದು, ಫ್ರೈಡ್ ಫೋರ್ಡರ್ಸ್ ಆಗಿರ್ಬೋದು, ಅವರಿಗೆ ಈ ಡೀಟೇಲ್ಸ್ಗಳನ್ನ ಕೊಟ್ಟರೆ ಅವ್ರು ನಿಮಗೆ ಎಸ್ಟಿಮೇಷನ್ ಕೂಡ ಕರೆಕ್ಟಾಗಿ ಕೊಡ್ತಾರೆ. ನೀವು ಏರಿಂದಾದರೂ ಕಳಿಸಿ ಅಥವಾ ನೀವು ನಿಮ್ಮ ರೂಟ್ಸಿಂದಾದರೂ ಕಳಿಸಿ, ನಿಮಗೆ CBM ಕ್ಯಾಲ್ಕುಲೇಷನ್ಸ್ ಬಂದುಬಿಡುತ್ತೆ. ಆಟೋಮೆಟ್ಲಿ ಅದನ್ನು ಮಾಡಿಕೊಂಡು ಅವ್ರಿಗೆ ಆ್ಯಕ್ಚುಯಲ್ ಅಥವಾ ವಾಲ್ಯೂಮೆಟ್ರಿಕ್ ಯಾವುದಾದ್ರೂ ಒಂದು ತೊಗೊಂಡು ಅವ್ರು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಎಸ್ಟಿಮೇಷನ್ ಕೊಡ್ತಾರೆ. ಅದು ನಿಮಗೆ ಓಕೆ ಇದ್ದರೆ ನೀವು ಮುಂದೆ ಅವ್ರ ಹತ್ರ ಕಂಟೈನರ್ ಅಥವಾ ಏರ್ ಕಂಟೈನರ್ ಆಗಿರ್ಬೋದು ಅಥವಾ ಸಿ ಕಂಟೈನರ್ ಆಗಿರ್ಬೋದು ಅಥವಾ ಪ್ಯಾಲೆಟ್ ಆಗಿರ್ಬೋದು ಏನೇ ಒಂದು ಬುಕ್ ಮಾಡಿಕೊಂಡು ನೀವು ಕಳಿಸ್ಬೋದು. ಸೊ ಈ ಕ್ಯಾಲ್ಕುಲೇಷನ್ಗಳು ನಾರ್ಮಲಿ ಇಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ, ನಾವು ಮೆಜರ್ಮೆಂಟ್ ತೊಗೊಳ್ಳುವಾಗ ಒಂದು ಸೈಡು MM ತೊಗೊಳ್ತೇವೆ, ಒಂದು ಸೈಡ್ CM ತೊಗೊಳ್ತೇವೆ, ಒಂದು ಸರಿ ನಾವು ಫೀಟ್ ತೊಗೊಳ್ತೇವೆ. ಅದು ಏನೇ ನೀವು ತಪ್ಪಾಗಿ ತೊಗೊಂಡ್ರು ಈ ಸಾಫ್ಟ್ವೇರ್ಗಳು ತಪ್ಪು ಮಾಡಲ್ಲ. ಬಟ್ ಆದರೆ ಅದೇ ನೀವು ಮ್ಯಾನ್ಯುವಲಿ ಮಾಡುವಾಗ ಕ್ಯಾಲ್ಕುಲೇಟರ್ ತೊಗೊಂಡು ನೀವು ಪ್ರತಿ ಕ್ಯಾಲ್ಕುಲೇಷನ್ ಮಾಡುವಾಗ ಈ ಥರದ ಮಿಸ್ಟೇಕ್ಗಳು ಬಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನೀವು ಓವರಾಲ್ ನೋಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ, ಅದನ್ನು ಯೂಸ್ ಮಾಡಿಕೊಂಡು ಫ್ರೀಯಾಗಿ ಈ ವೆಬ್ಸೈಟ್ಗಳನ್ನ ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಇದು ಒಂದೇ ಇದೆಯಾ, ಸೊ ಇಲ್ಲಿ ಲಾಜಿಸ್ಟಿಕ್ಸಲ್ಲಿ CBM ಇದೆ, ಪ್ಯಾಲೆಟ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಪ್ಯಾಲೆಟ್ ಕ್ಯಾಲ್ಕುಲೇಟರ್ ಅಂದರೆ ಏನು, ಇಲ್ಲಿ ಪ್ಯಾಲೆಟ್ಸ್ಗಳಿದೆ, ಇದರ ಮೇಲೆ ಬಾಕ್ಸಸ್ಗಳು ಇಡ್ತಾರೆ, ಫೋಕ್ ಲಿಫ್ಟ್ ತೊಗೊಂಡು ಕಂಟೈನರಲ್ಲಿ ಲೋಡ್ ಮಾಡ್ತಾರೆ. ಇವಾಗ ಯುರೋಪಿಯನ್ ಆರ್ಡರ್ಸ್ ಇರ್ಬೋದು ಅಥವಾ ನೀವು ಬೇರೆ ವೆಸ್ಟರ್ನ್ ಕಂಟ್ರೀಸ್ ಏನೇ ಆರ್ಡರ್ಸ್ ಬಂದರೂ ಕೂಡ ಇವಾಗ ಏನಾಗುತ್ತೆ, ನಮ್ಮಲ್ಲಿ ಲೇಬರ್ಸ್ಗಳು ಚೀಪಾಗಿದ್ದಾರೆ, ಸ್ವಲ್ಪ ಕಡಿಮೆ ಖರ್ಚಲ್ಲಿ ಲೇಬರ್ ಸಿಕ್ಬಿಡ್ತಾರೆ, ಮ್ಯಾನ್ಯುವಲಿ ಎತ್ಕೊಂಡು ಇಡ್ಬೋದು. ಬಟ್ ಫಾರಿನ್ ಕಂಟ್ರೀಸಲ್ಲಿ ಲೇಬರ್ಸ್ಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಅವರು ಆಟೋಮೆಟಿಕ್ಲಿ ಅವ್ರು ಏನು ಮಾಡ್ತಾರೆ, ಫೋಕ್ ಲಿಫ್ಟ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಫೋಕ್ ಲಿಫ್ಟ್ಗಳನ್ನ ಏನೇ ಯೂಸ್ ಮಾಡಿದ್ರು ಕೂಡ ಇದೆಲ್ಲ ವಿಷಯಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಸೊ ಸೈಜ್ ಏನಿದೆ, ಪ್ಯಾಲೆಟ್ಗಳದ್ದು ಸೈಜ್ ಬರುತ್ತೆ, ಲೆಂತು, ಬ್ರೆತ್ತು, ಹೈಟು. ಸೊ ಹೈಟ್ ಇದರಲ್ಲಿ ಇರಲ್ಲ, ಹೈಟ್ ನೀವು ಡಿಸೈಡ್ ಮಾಡಬೇಕು. ಬಟ್ ಲೆಂತು, ಬ್ರೆತ್ತು ಇಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಕ್ಲಿಯರೆನ್ಸಸ್ ಎಷ್ಟಿದೆ ಅದು ಸಿಗುತ್ತೆ. ಸೊ ಆಟೋಮೆಟಿಕ್ಲಿ ನೀವು ಕೆಲಸ ಮಾಡ್ಬೋದು. ಸೊ ಇಲ್ಲಿ ನನ್ನ ಮ್ಯಾಕ್ಸಿಮಮ್ ಲೋಡ್ ಹೈಟ್ ಏನಿರಬೇಕು, ಯಾಕೆಂದರೆ ಲೆಂತ್ ಬ್ರೆತ್ ಅಂತ ಅವ್ರು ಕೊಟ್ಟಿದ್ದಾರೆ, ಹೈಟ್ ಏನಿರಬೇಕು, ಹೈಟ್ ನನಗೆ 4 ಫೀಟ್ಗಳ ಮೇಲೆ ಹೋಗೋ ಹಾಗಿಲ್ಲ, ನಾನು ಫೀಟ್ ಇಟ್ಕೊಳ್ತೇನೆ. ಸೊ ನೀವು ಬೇಕಂದರೆ 4 ಫೀಟ್ ಅಂತ ಬರೆದ ಮೇಲೆ ನೀವು ಏನಾದರೂ ಕನ್ವರ್ಟ್ ಮಾಡ್ಕೊಳ್ಳಿ, ಅದು ಆಟೋಮೆಟಿಕ್ಲಿ ಆ ಫೀಟಿಗೆ ಲಾಕ್ ಆಗಿರುತ್ತೆ. ಸೊ ಇವಾಗ 4 ಫೀಟ್ ಇದೆ, ಮ್ಯಾಕ್ಸಿಮಮ್ ಹೈಟ್ ಹೇಳ್ತಾ ಇರೋದು ನಾನು 4 ಫೀಟ್. ಸೊ ಪ್ಯಾಲೆಟ್ ವಾಲ್ಯೂಮ್ ಬಂದು ಈ ಕೆಪಾಸಿಟಿ ಇದೆ. ಸೊ ನಾನೇನು ಮಾಡ್ತೇನೆ, ಇಲ್ಲಿ ಕೂಡ ನಾನು 15 ಸೆಂಟಿಮೀಟರ್, ಇದನ್ನು ಇಂಚಸಲ್ಲಿದೆ, ಇಲ್ಲದೆ ಹೋದರೆ 12 ಇಂಚಸ್ ಮಾಡ್ಕೊಂಡೆ 1 ಫೀಟ್. ಸೊ 12 ಇಂಚಸ್ ಬೈ 12 ಇಂಚಸ್. ಓಕೆ, ಸೊ ಈ ಸೈಜಲ್ಲಿದ್ದಾಗ ನಾನು ಎಷ್ಟು ಬಾಕ್ಸ್ಗಳನ್ನ ಈ ಪ್ಯಾಲೆಟ್ ಮೇಲೆ ಇಡ್ಬೋದು, 36 ಬಾಕ್ಸ್ ನಾನು ಇಡ್ಬೋದು. ಎಷ್ಟು ಲೇಯರಲ್ಲಿ ಇಡ್ಬೋದು, 4 ಲೇಯರಲ್ಲಿ ಇಡ್ಬೋದು. ಹೈಟ್ ಫಿಕ್ಸ್ ಇದೆ 4 ಫೀಟು, ಅಗಲ ಮತ್ತು ಉದ್ದ ಎಷ್ಟಿದೆ ಅದು ಇಲ್ಲಿ ಮೆನ್ಷನ್ಡ್ ಇದೆ. ಸೊ ಅದರ ಅಕಾರ್ಡಿಂಗ್ಲಿ ನಾನೇನು ಮಾಡ್ಬೋದು, 36 ಬಾಕ್ಸಸ್ಗಳನ್ನ 9 ಲೇಯರ್, ಅಂದರೆ ಒಂದು ಬಾಕ್ಸ್ ಮೇಲೆ ಇನ್ನೊಂದು ಬಾಕ್ಸ್, ಬ್ರೆಡ್ಗಳು ಬರುತ್ತಲ್ಲ, ಒಂದು ಬ್ರೆಡ್ ಮೇಲೆ ಇನ್ನೊಂದು ಬ್ರೆಡ್ಡು, ಅದೇ ಥರ ಲೇಯರ್ಗಳನ್ನ ಎಷ್ಟು ಇಡ್ಬೋದು ಅಂದರೆ 9 ಲೇಯರ್ಗಳನ್ನ ಇಡ್ಬೋದು, 4 ಲೇಯರ್ಗಳನ್ನ ಇಡ್ಬೋದು. ಪ್ಯಾಕೇಜಸ್ ಅಂದರೆ ಇವಾಗ ನಾನು ಎಷ್ಟು ಪ್ಯಾಕೇಜಸ್ನ ಒಂದು ಲೇಯರಲ್ಲಿ ಇಡೋದಾದರೆ 9 ಬಾಕ್ಸಸ್ಗಳನ್ನ ಇಲ್ಲಿ ಇಡ್ಬೋದು. ಈ ಸೈಜಲ್ಲಿರೋದು 12 ಬೈ 12 ಬೈ 12 ಇರೋ ಸೈಜ್ನ ನಾನು 9ನ್ನು ಒಂದು ಪ್ಯಾಲೆಟಲ್ಲಿ, ಇದೇನು ಪ್ಯಾಲೆಟ್ ಇದೆ ಇದರ ಮೇಲೆ 9 ಬಾಕ್ಸಸ್ನ ನಾನು ಇಡ್ಬೋದು. ಆ ಥರ ನಾನು 4 ಸರಿ ಇಡ್ಬೋದು, ಒಂದರ ಮೇಲೆ ಒಂದು. ಸೊ ಆವಾಗ ನಿಮ್ಮ ಪ್ಯಾಕೇಜಿಂಗ್ ಬರ್ಸ್ಟಿಂಗ್ ಸ್ಟ್ರೆಂತ್ ಬರುತ್ತೆ, ಅದರ ಜೊತೆಗೆ ನಿಮ್ಮ ಲೇಯರ್ ಕ್ಯಾಲ್ಕುಲೇಷನ್ ಬರುತ್ತೆ, ವಿಡ್ತ್ ಆಪ್ಟಮೈಸೇಷನ್ ಬರುತ್ತೆ. ಅದಾದಮೇಲೆ ಇಲ್ಲಿ ನೀವು ನೋಡಬೇಕಾಗಿರೋದು ಪ್ಯಾಲೆಟ್ ಅಗಲ ಇದೆ, 100% ಪ್ಯಾಲೆಟ್ ಇದೆ, ಬಟ್ ನೀವು ಮಾತ್ರ ಬರೀ 67 ಪ್ಯಾಲೆಟ್ ಮಾತ್ರ ಯೂಸ್ ಮಾಡಿದ್ದಾರೆ, 67%. ಅಂದರೆ ಇನ್ನೂ ನಿಮಗೆ 30% ಯೂಸ್ ಮಾಡೋ, 33% ಯೂಸ್ ಮಾಡೋ ಕೆಪಾಸಿಟಿ ಇದೆ, ಬಟ್ ನೀವು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಅವಾಗ ನಾನೇನು ಮಾಡ್ತೇನೆ, ಇದನ್ನು 15 ಮಾಡ್ತೇನೆ, ಇದನ್ನು 15 ಮಾಡ್ತೇನೆ, ಇದನ್ನು ಬೇಕೆಂದರೆ 13 ಮಾಡ್ತೇನೆ, ಇದನ್ನು 11 ಮಾಡ್ತೇನೆ. ಸೊ ಇದನ್ನು ಮಾಡಿಕೊಂಡು ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಯಾವ ರೇಂಜ್ ಇದೆ, ಇಲ್ಲಿ ನಿಮ್ಮ ಆಪ್ಟಮೈಸೇಷನ್ 95 ಮೇಲೆ ಬಂತು ಅಂದರೆ ತುಂಬ ಒಳ್ಳೆಯ ಆಪ್ಟಮೈಸೇಷನು. ಅದನ್ನು ನೀವು ಸೈಜಸ್ಗಳನ್ನ ಪ್ಯಾಕೇಜಿಂಗಿಗೆ ಬಾಕ್ಸಸ್ಗಳ ಸೈಜ್ ಆಗಿರ್ಬೋದು ಅಥವಾ ಪ್ಯಾಲೆಟ್ಗಳ ಸೈಜ್ ಆಗಿರ್ಬೋದು ಎರಡನ್ನೂ ಆರ್ಡರ್ ಕೊಟ್ಕೊಂಡು ನಿಮ್ಮ ಮೆಟೀರಿಯಲ್ಗಳನ್ನ ತರಿಸ್ಕೊಂಡು ಪ್ರೊಡಕ್ಷನ್ ಆದಮೇಲೆ ಅದನ್ನು ಪ್ಯಾಕ್ ಮಾಡಿ ಕಳಿಸೋವಂಥ ಕೆಲಸ ಮಾಡ್ಬೋದು. ಸೊ ಪ್ಯಾಲೆಟ್ ಯೂಸ್ ಮಾಡಲ್ಲ, ಇದನ್ನು ಕ್ಯಾಲ್ಕುಲೇಷನ್ ಮಾಡಿಬಿಡಿ, ಅಷ್ಟೇ ಸಿಂಪಲ್. ಸೊ ಬೇರೆ ಏನು ಕನ್ಫ್ಯೂಷನ್ ಇದರಲಿಲ್ಲ. ಸೊ ಇದರಲ್ಲಿ ಬೇಕಾದರೆ ಡೈಮೆನ್ಷನ್ ಮತ್ತು ವೆಯ್ಟ್ ಕ್ಯಾಲ್ಕುಲೇಷನ್ಸ್ ಇದೆ, ಅವಶ್ಯಕತೆಗಳಿಲ್ಲ, ಇದನ್ನೆಲ್ಲ ಸಿಂಪಲ್ಲಾಗಿರುತ್ತೆ. ಡೈಮೆನ್ಷನ್ ಏನಿದೆ, ಲೆಂತ್ ಏನಿದೆ, ವಿಡ್ತ್ ಏನಿದೆ, ಸೊ ಪ್ರತಿಯೊಂದು ಫಿಲೆಕ್ಸ್ದು ಡೈಮೆನ್ಷನ್ ವೆಯ್ಟ್ ಏನು ಬರುತ್ತೆ ಅದನ್ನೆಲ್ಲ ಇಲ್ಲಿ ಹಾಕ್ಕೊಳ್ಬೋದು ಬೇಕಂದರೆ. ಸೊ ಲೆಂತ್ ಬಂದು ನಾನು ಮತ್ತೆ ಇದನ್ನು ಫೀಟಿಗೆ ತೊಗೊಳ್ತೇನೆ, 1 ಫೀಟಿಗೆ ತೊಗೊಳ್ಳೋಣ.
ಇಲ್ಲ ಅಂದರೆ ಸೆಂಟಿಮೀಟರ್ಸ್ ಇದೆಯಾ? ಓಕೆ, ದೆನ್ 30 ಸೆಂಟಿಮೀಟರ್ಸ್ ಬೈ 30 ಸೊ ಅಪ್ರಾಕ್ಸಿಮೇಟ್ಲಿ 1 ಫೀಟ್ ರೌಂಡ್ ನಾನು ಮಾಡ್ಕೊಳ್ತಾ ಇದ್ದೇನೆ. ಸೊ ಆ್ಯಕ್ಚುಲ್ ವೇಟ್ ಬಂದು ಇದೊಂದು 5 kg 5 kgs. ಸೊ ಡೈಮೆನ್ಷನ್ ವೇಟ್ ಅಥವಾ ಡೈಮೆನ್ಷನಲ್ ವೇಟ್ ಅಂತ ಏನು UPS ಆಗಿರ್ಬೋದು ಅಥವಾ ಫೆಡೆಕ್ಸ್ ಆಗಿರ್ಬೋದು, DHL ಆಗಿರ್ಬೋದು, ಇವರೆಲ್ಲ ಏನು ಮಾಡ್ತಾರೆ ಅದನ್ನು 80 ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ. ಸೊ ಅದನ್ನೇ ನೀವು ಕಡಿಮೆ ಮಾಡಿದ್ರೆ 15 ಸೆಂಟಿಮೀಟರ್, 10 ಸೆಂಟಿಮೀಟರ್, 12 ಸೆಂಟಿಮೀಟರ್, ಇಲ್ಲಿ ಡೈಮೆನ್ಷನ್ ವೇಟ್ ಬಂದು 1 ಬರುತ್ತೆ. ಯಾಕೆಂದರೆ ಸೈಜಸ್ ಕಡಿಮೆ ಇರೋದ್ರಿಂದ ವೇಟ್ ಹೆಚ್ಚಿಗೆ ಇರ್ಬೋದು, ಬಟ್ ಡೈಮೆನ್ಷನಲ್ಲಿ ವಾಲ್ಯೂಮೆಟ್ರಿಕ್ ಸೈಜ್ ಏನಿದೆ ಇಬ್ಬರು ಕ್ಯಾಲ್ಕುಲೇಟ್ ಮಾಡೋದು 1 ಮಾಡ್ತಾರೆ. ಇದರಲ್ಲೂ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಇಲ್ಲಿ ಲರ್ನ್ ಮೋರ್ ಅಂತಂದರೆ ನೀವು ಈ ಸೆಟ್ಟಿಂಗ್ಸ್ ಬಗ್ಗೆ ಇನ್ನು ತಿಳ್ಕೊಳ್ಬೋದು. ಸೊ ಈ ಥರ ನೀವು ನೋಡಿಕೊಂಡು ಆ್ಯಕ್ಚುಲ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ದುಡ್ಡುಗಳು ಉಳಿಯುತ್ತೆ, ತಪ್ಪುಗಳು ಆಗಲ್ಲ. ಬೇಸಿಕ್ ತುಂಬ ಡೀಟೇಲಾಗಿ ನೀವು ಕೆಲಸ ಮಾಡಿರೋದ್ರಿಂದ ಎಲ್ಲೇ ಏನೇ ತಪ್ಪಾದರೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ನನ್ನ ಕ್ಯಾಲ್ಕುಲೇಷನ್ ತಪ್ಪಾಗಿರ್ಬೋದು ಅಥವಾ ನಾನು ಎಲ್ಲಿ ಮಿಸ್ಟೇಕ್ ಆಗಿದೆ. ಇವಾಗ ನಿಮ್ಮ ವಾಲ್ಯೂಮೆಟ್ರಿಕ್ ವೇಟ್ ಬೇರೆ ಇದೆ, ಅವರ ವಾಲ್ಯೂಮೆಟ್ರಿಕ್ ವೇಟ್ ಬೇರೆ ಇದೆ. ಅವಾಗ ಸ್ವಲ್ಪ ಅವರು ಹೆಚ್ಚಿಗೆ ಹೇಳ್ತಾರೆ, ಇಲ್ಲ ನಿಮ್ಮ ಡೈಮೆನ್ಷನಲ್ ವೇಟು 2 kg ಇದೆ, ಬಟ್ ಹೇಗೆ ಅಂತ ಕೇಳಿದಾಗ ಸೊ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದನ್ನು ಕೇಳಿಕೊಂಡು ಅರ್ಥ ಮಾಡ್ಕೊಳ್ಳಿ. ಅವರ ಕ್ಯಾಲ್ಕುಲೇಷನ್ ಏನಾದರೂ ತಪ್ಪಿದರೆ ನೀವು ಕರೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ತುಂಬ ಸಾರಿ ಏನಾಗುತ್ತೆ, ಈ ಪಿಕಪ್ ಡ್ರಾಪ್ ಮಾಡೋ ಜನ ಅಥವಾ ನಾವು ಎಲ್ಲಿ ಬಾಕ್ಸಸ್ಗಳನ್ನ ಕೊಡೋಕೆ ಹೋಗ್ತೇವೆ ಅವ್ರು ಡೈರೆಕ್ಟ್ಲಿ ವೇಟ್ಗಳನ್ನ ಅಷ್ಟೇ ಚೆಕ್ ಮಾಡ್ತಾರೆ. ಬಟ್ ಏನಾದರೂ ಲೆಂತು ಬಿಡ್ತು ಸೈಜಸ್ಸು ಇಂಟರ್ನ್ಯಾಷನಲಲ್ಲಿ ಏನಾಗಿಬಿಡುತ್ತೆ, ಬರೀ ವೇಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಸೈಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಡಿಮೆ ವೇಟ್ ಇರ್ಬೋದು, ಬಟ್ ಇಷ್ಟು ದೊಡ್ಡ ಬಾಕ್ಸ್ ಇತ್ತು ಅಂದರೆ ಆಟೋಮೆಟಿಕ್ಲಿ ಅದು ಜಾಗ ಹೆಚ್ಚಿಗೆ ತೊಗೊಳುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಅವ್ರು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಡೀಟೇಲ್ಸ್ಗಳನ್ನ ಕೊಡ್ತಾರೆ. ಅದನ್ನು ನೋಡಿಕೊಂಡು ನೀವು ಪ್ರೊಸೀಡ್ ಮಾಡ್ಬೋದು. ಸೊ ಇದರಲ್ಲಿ ಇದೊಂದು ಫ್ರೀ ಟೂಲು, ಯಾವುದೇ ಥರದ ಖರ್ಚುಗಳಿಲ್ಲ. ಇದ್ರ ಜೊತೆಗೆ ನೀವು ಬೇರೆ ಎಲ್ಲವೂ ಕೂಡ ಯೂಸ್ ಮಾಡ್ಬೋದು. ಕ್ಯಾಲೋರೀಸ್ ಇರ್ಬೋದು, ಕೇಕ್, ಆಯಿಲ್ ಟು ಬಟರ್ ಇರ್ಬೋದು, ಈ ಥರದ ಪ್ರತಿಯೊಂದು ಕಾಫಿ ಕ್ಯಾಲ್ಕುಲೇಟರ್ ಇರ್ಬೋದು. ಪ್ರತಿಯೊಂದನ್ನು ಚೆಕ್ ಮಾಡಿ ನಿಮ್ಗೆ ಏನು ಅವಶ್ಯಕತೆ ಇದೆ, ಏನು ಅವಶ್ಯಕತೆಗಳಿಲ್ಲ ಎಲ್ಲ ನೋಡ್ಕೊಳ್ಳಿ. ನಿಮ್ಮ ಇಂಡಸ್ಟ್ರಿ ಯಾವ ಇಂಡಸ್ಟ್ರಿಯಿಂದ ನೀವಿದ್ದೀರಾ ಅದನ್ನು ಕೂಡ ನೋಡಿಕೊಂಡು ಅದರ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ನ ಬೆಳೆಸ್ಕೋಬೋದು. ಜಸ್ಟ್ ಏನಂದರೆ ಇದೊಂದು ಟೂಲ್ ಇದೆ, ಇಲ್ಲಿ ಫ್ರೀ ಕ್ಯಾಲ್ಕುಲೇಷನ್ ಮಾಡ್ಬೋದು, ಯಾವುದೇ ಥರದ ಖರ್ಚಿಲ್ಲ. ಬಟ್ ದಯಮಾಡಿ ಇದರಲ್ಲಿ ಫ್ರೀ ಇರೋದ್ರಿಂದ ಬೇರೆ ಆ್ಯಡ್ಸ್ಗಳೆಲ್ಲ ಸುತ್ತಮುತ್ತ ಆ್ಯಡ್ಸ್ಗಳು ಬರ್ತಾ ಇರುತ್ತೆ. ದಯಮಾಡಿ ಯಾವುದೇ ಆ್ಯಡ್ಸ್ಗಳನ್ನ ಕ್ಲಿಕ್ ಮಾಡಬೇಡಿ. ಯಾವುದೋ ಲಿಂಕ್ ಎಲ್ಲೇ ಹೋದರೂ ಕೂಡ ಮತ್ತೆ ನಿಮಗೆ ತೊಂದರೆಗಳಾಗುತ್ತೆ. ದಯಮಾಡಿ ಆ ಥರದ್ದು ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಮಕ್ಕಳಿಗೆ ಏನಾದರೂ ಹೆಲ್ಪ್ ಬೇಕಾದರೆ ಇದನ್ನೇ ಯೂಸ್ ಮಾಡ್ಬೋದು, ಬಟ್ ಕಲಿಯೋಕ್ಕೆ ಹೇಳಿ ಇಷ್ಟಪಟ್ಟು. ಬಟ್ ಸ್ಟಿಲ್ ಏನಾದರೂ ಬೇಕಾದರೆ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ನೀವು ಇಲ್ಲಿ ಮಾಡ್ಬೋದು. ನನ್ನ ಪರ್ಸೆಂಟೇಜ್ ಎಷ್ಟು ಬಂದಿತ್ತು ಅಥವಾ ನನ್ನ ಕ್ಯಾಲ್ಕುಲೇಷನ್ ಎಲ್ಲ ಚೆಕ್ ಮಾಡಬೇಕಂದ್ರೆ ನಾರ್ಮಲಿ ಇದೆಲ್ಲ ಇರುತ್ತೆ, ಬೇಕಂದರೆ ಚೆಕ್ ಮಾಡಿಸ್ಕೊಳ್ಳಿ. ಓಕೆ, ಸೊ ಇದೆಲ್ಲ ಕಲ್ತಿರೋದೆಲ್ಲ ನೆನಪು ಬರ್ತಾ ಇದ್ದರೆ ದಯಮಾಡಿ ನೆನಪು ಮಾಡಿಕೊಂಡು ಕಮೆಂಟಲ್ಲಿ ಹಾಕಿ ಏನು ನೆನಪು ಬರ್ತಾ ಇದೆ, ಏನು ಕ್ಯಾಲ್ಕುಲೇಷನ್ಸ್ ನೀವು ಮಾಡ್ತಾ ಇದ್ರಿ ಅಂತ. ಸೊ ಈ ಬುಕ್ಕಿಂಗು ಇದೆಲ್ಲ ಇದೆ ನೋಡಿ, ಪಕ್ಕ ಆ್ಯಡ್ಸ್ಗಳು ಬರ್ತಾ ಇದೆಯಲ್ಲ. ಸೊ ದಯಮಾಡಿ ಸ್ವಲ್ಪ ಹುಷಾರಾಗಿರಿ. ಯಾವುದೇ ಥರದ ನಾರ್ಮಲಿ ಬ್ರ್ಯಾಂಡೆಡ್ ಇತ್ತು ಓಕೆ, ಬಟ್ ಯಾರೋ ತಪ್ಪಾಗಿ ಪ್ರಮೋಟ್ ಮಾಡ್ತಾ ಇದ್ದರೆ, ಬೇರೆ ಏನಾದರೂ ಲಿಂಕ್ ಹಾಕಿದರೆ ದಯಮಾಡಿ ಕಷ್ಟ ಆಗುತ್ತೆ. ದಯಮಾಡಿ ನೀವು ನೋಡಿಕೊಂಡು ನಿಮ್ಮ ಕ್ಯಾಲ್ಕುಲೇಷನ್ಗಳನ್ನ ಮಾಡ್ಕೊಳ್ಳಿ. ದಯಮಾಡಿ ಯಾವುದೇ ಥರದ ಲಿಂಕ್ಗಳನ್ನ ಕ್ಲಿಕ್ ಮಾಡಿಬಿಡಿ. ಇದು ನನ್ನ ಅಡ್ವೈಸ್, ಮಾಡ್ತಿದ್ರೆ ಮಾಡಿ. ಓಕೆ, ಸೊ ಇನ್ನೇನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವೆಶನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಬಗ್ಗೆ ಏನಾದರೂ ಹೆಲ್ಪ್ ಬೇಕಾದರೆ ದಯಮಾಡಿ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಆಪರ್ಚುನಿಟೀಸ್ ಇದೆ, ಅದು ಕೂಡ ಆಪ್ಷನ್ಸ್ ಓಪನ್ ಇದೆ. ಅದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಳಿದ್ರೆ ಕಾಲ್ ಮಾಡಿ, ಮಾತಾಡಿ, ತಿಳ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಕೆಲಸದ ಜೊತೆಗೆ ಸೇರ್ಕೊಂಡು ಮಾಡೋಣ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ. ಡೌಟ್ಸ್ ಏನಾದರೂ ಇದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋದ ಬಗ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಅದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನನಗೆ ಚೆನ್ನಾಗಿ ಅನಿಸುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.